ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ಎಐಸಿಸಿ ಕಾರ್ಯದರ್ಶಿಗಳು ಹಾಗೂ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ರವರಿಗೆ 74ನೇ ಜನ್ಮದಿನದ ಶುಭಾಶಯಗಳು. ದಿನಾಂಕ 5/6/2020. ಶುಭ ಕೋರುವವರು ಗುಡ್ಸಿ ತಿಮ್ಮಾರೆಡ್ಡಿ, ವಾರ್ಡ್ ನಂಬರ್ 7. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2021 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಲ್ವಿನ್ ಕೋ ಎಜುಕೇಶನ್ ಸ್ಕೂಲ್ affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Lingaskur Road, near Old Check Post, Raichur. The Next Gen Preschool. Eurokids, India's Next Gen Preschool, making learning fun. Shri Gnana Ganga Pre-Primary, Primary and High School, English Medium. Shri Gnana Ganga High School, NGO Colony, Raichur. John Milton Techno High School, Nursery, LKG, UKG and First Standard to 10th Standard. Address Lingaskur Road, opposite Agriculture University, Raichur. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಾರ್ಡ್ ನಂಬರ್ 17ರಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಟಿ ರಸ್ತೆ ಚರಂಡಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಮುಂದಿನ ತಿಂಗಳು ನಿರಂತರ ಕಾಮಗಾರಿಗಳಿಗೆ ಚಾಲನೆ ಭರವಸೆ. ವಾರ್ಡ್ ನಂಬರ್ 7ರಲ್ಲಿ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹುಟ್ಟುಹಬ್ಬದ ಅಂಗವಾಗಿ ಆಹಾರ ಕಿಟ್, ಸೀರೆ ವಿತರಣೆ. ಅವಧಿ ಪೂರ್ಣಗೊಂಡ ಗ್ರಾಮ ಪಂಚಾಯಿತಿಗಳ ಹಣಕಾಸು ವ್ಯವಹಾರ ಸ್ಥಗಿತಕ್ಕೆ ಸರ್ಕಾರ ಸೂಚನೆ. ಇಕ್ಕಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯ. ಆರ್ಟಿಪಿಎಸ್ 6 ಘಟಕ, ವೈಟಿಪಿಎಸ್ 1ನೇ ಘಟಕ ಸ್ಥಗಿತ. ವಿದ್ಯುತ್ ಉತ್ಪಾದನೆಯಲ್ಲಿ ಇಳಿಕೆ. ಮೇದಾರ ಸಮುದಾಯ ಜನರಿಗೆ ನಿವೇಶನ ನೀಡಲು ನಿವಾಸಿಗಳ ಮನವಿ. ಮತ್ತು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಕರ್ತವ್ಯಕ್ಕೆ ಹಾಜರು, ಕ್ರಮಕ್ಕೆ ಒತ್ತಾಯ. ಚುನಾವಣೆಯಲ್ಲಿ ನಗರದ ಜನತೆಗೆ ನೀಡಿದ ಭರವಸೆಯಂತೆ ನಡೆದುಕೊಳ್ಳಲು ಬದ್ಧನಾಗಿದ್ದು 1 ತಿಂಗಳ ಕಾಲ ಪ್ರತಿಯೊಂದು ವಾರ್ಡಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಚುನಾವಣೆಯಲ್ಲಿ ನಗರದ ಜನತೆಗೆ ನೀಡಿದ ಭರವಸೆಯಂತೆ ನಡೆದುಕೊಳ್ಳಲು ಬದ್ಧನಾಗಿದ್ದು 1 ತಿಂಗಳ ಕಾಲ ಪ್ರತಿಯೊಂದು ವಾರ್ಡಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ವಾರ್ಡ್ ನಂಬರ್ 17ರ ಜವಾಹರ್ ನಗರದಲ್ಲಿ 1 ಕೋಟಿ ವೆಚ್ಚದ ಬಿಟಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 1 ಕೋಟಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ. ಕಾಮಗಾರಿ ಗುಣಮಟ್ಟ ಕಾಪಾಡುವಂತೆ ಸೂಚಿಸಿದರು.
ಜವಾಹರ್ನಗರ್ನ ವಾರ್ಡ್ ನಂಬರ್ 17ರಲ್ಲಿ ಇವತ್ತು PWD ವತಿಯಿಂದ ಒಳ ರಸ್ತೆಗಳು, ಬಹು ಮುಖ್ಯವಾದ ರಸ್ತೆ, ಅತಿ ಹೆಚ್ಚು ಜನಸಂಖ್ಯೆ ಓಡಾಡುವಂಥ ರಸ್ತೆಗೆ ಇವತ್ತು 1 ಕೋಟಿ ರೂಪಾಯಿ ಅನುದಾನ ನಮ್ಮ CM ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿಶೇಷ ನಿಧಿ ಇದು ಸರ್ಕಾರ ಬಂದ ಮೇಲೆ ಕೊಟ್ಟಿದ್ರೆ ಅದರ ಅನುದಾನದ ಅಡಿಯಲ್ಲಿ ಇವತ್ತು 1 ಕೋಟಿ ರೂಪಾಯಿ ಕಾಮಗಾರಿ ಪೂಜೆ ಮಾಡಿ ಚಾಲನೆ ಕೊಟ್ಟಿದ್ದೇವೆ. ಇದೇ ರೀತಿ ಇನ್ನು 1 ತಿಂಗಳವರೆಗೆ ಸತತ ಪ್ರತಿಯೊಂದು ಓಣಿಗಳಲ್ಲಿ, ಪ್ರತಿಯೊಂದು ವಾರ್ಡ್ನಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡುವಂಥ ಉದ್ದೇಶ ಇಟ್ಕೊಂಡು ಇವತ್ತು ನಗರಸಭೆ ಸದಸ್ಯರು ಮತ್ತು ನಾವು ಎಲ್ಲರೂ ಕೂಡಿ ಇವತ್ತೊಂದು ಆ್ಯಕ್ಷನ್ ಪ್ಲಾನ್ ಮಾಡಿದ್ದೇವೆ. ಅದರ ಪ್ರಕಾರ ಮುಂದಿನ 1 ತಿಂಗಳವರೆಗೆ ರಾಯಚೂರಿನಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಪೂಜಾ ಕಾರ್ಯಕ್ರಮ ಮಾಡುವ ಮೂಲಕ ಜನರಿಗೆ ಸಾಮಾನ್ಯ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕಂತ ಹೇಳಿ ನಾವೇನು ಚುನಾವಣೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದೇವೆ ಅದರ ಪ್ರಕಾರ ನಡ್ಕೊತಾ ಇದ್ದೇವೆ. ಮತ್ತು ಇನ್ನೂ ಯಾವುದೇ ಸೌಲಭ್ಯಗಳು ಸಾಮಾನ್ಯ ಜನರಿಗೆ, ಸಾರ್ವಜನಿಕರಿಗೆ ತೊಂದರೆ ಇದ್ದಲ್ಲಿ ನಮಗಾಗಲಿ, ನಮ್ಮ ಪಕ್ಷದ ಸದಸ್ಯರಿಗಾಗಲಿ, ಯಾರಿಗಾದರೂ ಕರೆ ಮಾಡಿದಾಗ ನಾವು ಪ್ರಾಮಾಣಿಕವಾಗಿ ಆ ಸಮಸ್ಯೆಗಳನ್ನು ಪರಿಹರಿಸುವಂಥ ಮತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ ಅಂತ. ನಗರಸಭೆ ಸದಸ್ಯ ಇ ಶಶಿರಾಜ್ ಮಾತನಾಡಿ, ಮೊದಲನೇ ಹಂತವಾಗಿ ವಾರ್ಡ್ ನಂಬರ್ 17ರಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲು ಶಾಸಕರು 2.5 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಜವಾಹರ್ ನಗರದ ಒಳ ಮುಖ್ಯ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ 1 ಕೋಟಿ ಅನುದಾನ ನೀಡಿದ್ದಾರೆ. ಗುಣಮಟ್ಟದ ಕಾಮಗಾರಿಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿದರು. ವಾರ್ಡ್ ನಂಬರ್ 17ರ ಅಭಿವೃದ್ಧಿಗಾಗಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಅನುದಾನವನ್ನು ಶಾಸಕರು ನೀಡಿದ್ದಾರೆ. ವಾರ್ಡಿನ ಜನತೆ ಪರವಾಗಿ ಶಾಸಕರನ್ನು ಅಭಿನಂದಿಸುವುದಾಗಿ ಹೇಳಿದರು. ಜವಾಹರ್ ನಗರದಲ್ಲಿ ಈಗಾಗಲೇ 90% ಚರಂಡಿ ಕಾಮಗಾರಿಗಳು ಪೂರ್ಣಗೊಂಡಿವೆ. ಸುಶಿಮೀಂದ್ರ ವೃತ್ತ, ವಾಸವಿ ವೃತ್ತ, ತೋಟದ ಬಾವಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶೀಘ್ರದಲ್ಲಿ ಚಾಲನೆ ನೀಡಲಾಗುವುದು. ಮಾದರಿ ವಾರ್ಡ್ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ನಮ್ಮ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮೊದಲನೇ ಹಂತದಲ್ಲಿ ಸುಮಾರು 2.5 ಕೋಟಿ ರೂಪಾಯಿ ಈಗ ವಾರ್ಡ್ ನಂಬರ್ 17ರಲ್ಲಿ ಅನುದಾನ ಕೊಟ್ಟಿದ್ದಾರೆ. ಈಗ ಮೊದಲನೇ ಹಂತವಾಗಿ ನಾವು PWDಯಲ್ಲಿ ಜವಾಹರ್ ನಗರದ ಮುಖ್ಯ ರಸ್ತೆಗಳು ಮತ್ತು CC ಡ್ರೈನ್ಗಳು ಈ ಕಾಮಗಾರಿಯನ್ನು ಪ್ರಾರಂಭಿಸಿದೆ. ಅತಿ ಶೀಘ್ರದ ಎಲ್ಲ ಕಾಮಗಾರಿಗಳನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ಲ ಕಾಮಗಾರಿ ಮುಗಿಸಿ ಎಲ್ಲ ಜವಾಹರ್ ನಗರದಲ್ಲಿ ಇದುವರೆಗೆ ಇಷ್ಟು ದೊಡ್ಡ ಅನುದಾನ ಬಂದಿದ್ದಿಲ್ಲ. ಇದೇ ಮೊದಲನೇ ಬಾರಿಗೆ ನಮ್ಮ ಶಾಸಕರು ನಮಗೆ 2.5 ಕೋಟಿ ಮತ್ತು UGD ಎಲ್ಲ ಕುಡಿದು 3 ಕೋಟಿ ರೂಪಾಯಿ ಅನುದಾನ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಈಗ ಮೊದಲನೇ ಹಂತವಾಗಿ ನಾವು 1 ಕೋಟಿ ರೂಪಾಯಿ ನಾವು ಅನುದಾನ ಪೂಜೆ ಮಾಡಿದ್ದೇವೆ. ಇನ್ನು ಹಂತವಾಗಿ ಇನ್ನು ಹೆಚ್ಚು ಪೂಜೆ ಮಾಡುತ್ತಾ ಈಗಾಗಲೇ ಸುಷ್ಮೇಂದ್ರ ತೀರ್ಥ ವೃತ್ತ, ವಾಸವಿ ವೃತ್ತ, ಆಮೇಲೆ ತೋಟದ ಬಾವಿ, ಗಾರ್ಡನ್ ಉದ್ಯಾನವನ ಇವೆಲ್ಲ ಈಗ ನೆಕ್ಸ್ಟ್ 2ನೇ ಹಂತ ಮಾಡ್ತಾ ಇದ್ದೇವೆ. ನಮ್ಮ ಶಾಸಕರು ನಮಗೆ ಎಲ್ಲ ಮತ್ತು ಜವಾಹರ್ ನಗರದಲ್ಲಿ ನಾವು 95% UGD ಕಾಮಗಾರಿ ಮುಗಿದಿದೆ. ಏನು BT ರಸ್ತೆ ಒಂದೇ ಮಾಡಬೇಕು ಹಂತವಾಗಿ ಎಲ್ಲ ರಸ್ತೆಗಳು ಮಾಡಿ ಒಂದು ರಾಯಚೂರಿನಲ್ಲಿ ಒಂದು ಮಾದರಿ ವಾರ್ಡ್ ನಂಬರ್ ಒಂದು ಮಾದರಿ ವಾರ್ಡ್ ಮಾಡಬೇಕಂತ ನಾವು ಪಣ ತೊಟ್ಟಿದ್ದೇವೆ. ಅದಕ್ಕೆ ನಮ್ಮ ಶಾಸಕರು ಮತ್ತು ನಮ್ಮ ಎಲ್ಲ ನಾಯಕರು, ನಮ್ಮ ಏರಿಯಾ ಜನರ ಸಂಪೂರ್ಣ ಸಹಕಾರ ನಮಗಿದೆ. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ಬಿಜೆಪಿ ಮುಖಂಡರಾದ ಯು ದೊಡ್ಡಮಲ್ಲೇಶಪ್ಪ, ರವೀಂದ್ರ ಜಾಲ್ದಾರ್, ಶ್ರೀನಿವಾಸ್ ರೆಡ್ಡಿ, ಪಿ ಶ್ರೀನಿವಾಸ್ ರೆಡ್ಡಿ, ಕಡಗೋಳ ಆಂಜನೇಯ, ಗಿರೀಶ್ ಕನಕವೀಡು, ಬಿಜೆಪಿ ನಗರ ಅಧ್ಯಕ್ಷ ಬಿ ಗೋವಿಂದ್, ಎ ಚಂದ್ರಶೇಖರ್ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 7ರಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಎಐಸಿಸಿ ಕಾರ್ಯದರ್ಶಿ NS ಬೋಸರಾಜು ಹುಟ್ಟುಹಬ್ಬದ ಅಂಗವಾಗಿ ಬಡಾವಣೆಯ ಜನರಿಗೆ ಆಹಾರ ಕಿಟ್ಗಳನ್ನು ಮತ್ತು ಸೀರೆಗಳನ್ನು ವಿತರಣೆ ಮಾಡಲಾಯಿತು. ನಗರದ ವಾರ್ಡ್ ನಂಬರ್ 7ರಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಎಐಸಿಸಿ ಕಾರ್ಯದರ್ಶಿ NS ಬೋಸರಾಜ್ ಹುಟ್ಟುಹಬ್ಬದ ಅಂಗವಾಗಿ ಬಡಾವಣೆಯ ಜನರಿಗೆ ಆಹಾರ ಕಿಟ್ಗಳನ್ನು ಮತ್ತು ಸೀರೆಗಳನ್ನು ವಿತರಣೆ ಮಾಡಲಾಯಿತು. ಕೊರೋನಾ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ಜನರಿಗೆ ಈಗಾಗಲೇ ಆಹಾರ ಕಿಟ್ ವಿತರಿಸಲಾಗಿದೆ. ವಿಧಾನ ಪರಿಷತ್ ಸದಸ್ಯ NS ಬೋಸರಾಜ್ ಹುಟ್ಟುಹಬ್ಬದ ಅಂಗವಾಗಿ ಇನ್ನಷ್ಟು ಜನರಿಗೆ ಆಹಾರ ಕಿಟ್, ಸೀರೆಗಳನ್ನು ವಿತರಿಸಲಾಗಿದೆ ಎಂದು ಮುಖಂಡ ಗುಡ್ಡಿ ತಿಮ್ಮಾರೆಡ್ಡಿ ಹೇಳಿದರು. ಬಡಾವಣೆ ಜನರು ಹುಟ್ಟುಹಬ್ಬದ ಅಂಗವಾಗಿ ಜನರಿಗೆ ನೆರವು ನೀಡುತ್ತಿರುವುದನ್ನು ಪ್ರಶಂಸಿಸಿದರು.
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ನಗರಸಭೆ ಸದಸ್ಯ ಎನ್ ಶ್ರೀನಿವಾಸ್ ರೆಡ್ಡಿ, ಶ್ರೀಕಾಂತ್ ವಕೀಲ್, ನಗರಸಭೆ ಮಾಜಿ ಸದಸ್ಯ ಮೊಹಮ್ಮದ್ ಶಾಲಂ ಸೇರಿದಂತೆ ಅನೇಕ ಮುಖಂಡರುಗಳು, ಕಾರ್ಯಕರ್ತರು, ನಿವಾಸಿಗಳು ಭಾಗವಹಿಸಿದ್ದರು. ಅವಧಿ ಪೂರ್ಣಗೊಂಡಿರುವ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತ ಅಧಿಕಾರಿ ಅಥವಾ ಆಡಳಿತ ಮಂಡಳಿ ರಚನೆ ಕುರಿತಾಗಿ ಇನ್ನೂ ನಿರ್ಧಾರ ಬಾಕಿ ಇರುವಾಗಲೇ ಅವಧಿ ಪೂರ್ಣಗೊಂಡ ಗ್ರಾಮ ಪಂಚಾಯಿತಿಗಳ ಸಭೆ ಮತ್ತು ಹಣಕಾಸಿನ ವ್ಯವಹಾರ ಸ್ಥಗಿತಗೊಳಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿಗಳು ಆದೇಶಿಸಿದ್ದಾರೆ. ಅವಧಿ ಪೂರ್ಣಗೊಂಡಿರುವ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿ ಅಥವಾ ಆಡಳಿತ ಮಂಡಳಿ ರಚನೆ ಕುರಿತಾಗಿ ಇನ್ನೂ ನಿರ್ಧಾರ ಬಾಕಿ ಇರುವಾಗಲೇ ಅವಧಿ ಪೂರ್ಣಗೊಂಡ ಗ್ರಾಮ ಪಂಚಾಯಿತಿಗಳ ಸಭೆ ಮತ್ತು ಹಣಕಾಸಿನ ವ್ಯವಹಾರ ಸ್ಥಗಿತಗೊಳಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿಗಳು ಆದೇಶಿಸಿದ್ದಾರೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳು ಹಂತ ಹಂತವಾಗಿ ಅವಧಿಯನ್ನು ಪೂರ್ಣಗೊಳಿಸುತ್ತಿವೆ. ಕುಡಿಯುವ ನೀರು ಸೇರಿದಂತೆ ಬರ ಪೀಡಿತ ಪ್ರದೇಶಗಳ ವ್ಯಾಪ್ತಿಯಲ್ಲಿರುವ ಪಂಚಾಯಿತಿಗಳು ಅನೇಕ ನಿರ್ಧಾರಗಳನ್ನು ಕೈಗೊಳ್ಳಬೇಕಿರುವಾಗಲೇ ಹಣಕಾಸಿನ ವ್ಯವಹಾರ ತಡೆದಿರುವುದರಿಂದ ಸಮಸ್ಯೆಗಳಿಗೆ ಸಿಲುಕುವಂತಾಗಿದೆ. ಗ್ರಾಮ ಪಂಚಾಯಿತಿಗಳ ಚುನಾವಣೆ ನಡೆದು ಪ್ರಥಮ ಸಭೆ ನಡೆಸಿದ ದಿನಾಂಕದಿಂದ 5 ವರ್ಷ ಅವಧಿ ಪೂರ್ಣಗೊಳಿಸಿದ್ದರಿಂದ ಪಂಚಾಯತ್ ರಾಜ್ ಕಾಯ್ದೆಯಂತೆ ಸರ್ಕಾರ ಮುಂದಿನ ನಿರ್ದೇಶನದವರೆಗೂ ಯಾವುದೇ ಸಭೆ, ಹಣಕಾಸಿನ ವ್ಯವಹಾರ ನಡೆಸಬಾರದು. ಆದರೆ ಈಗಾಗಲೇ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವನ್ನು ಪ್ರಕಟಿಸಿದೆ. ಅವಧಿ ಮುಗಿದ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿ ನೇಮಿಸುವಂತೆ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಿ ಕಾರ್ಯಚಟುವಟಿಕೆಗಳನ್ನು ಮುನ್ನಡೆಸಬೇಕಿದೆ. ಆದರೆ ಸರ್ಕಾರ ಆಡಳಿತ ಮಂಡಳಿ ರಚನೆಗೆ ಆಸಕ್ತಿ ಹೊಂದಿದ್ದು ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚಿಸಿ ನಿರ್ಧರಿಸುವುದಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರು ಹೇಳಿಕೊಂಡಿದ್ದಾರೆ. ಕೊರೋನಾ ತಡೆ ಸೇರಿದಂತೆ 15ನೇ ಹಣಕಾಸಿನ ಕ್ರಿಯಾ ಯೋಜನೆ, ಕುಡಿಯುವ ನೀರು, ತ್ಯಾಜ್ಯ ವಿಲೇವಾರಿ ಕುರಿತಾದ ನಿರ್ಧಾರಗಳನ್ನು ಗ್ರಾಮ ಪಂಚಾಯಿತಿಗಳು ಕೈಗೊಳ್ಳಬೇಕಿದೆ. ಅವಧಿ ಪೂರ್ಣಗೊಂಡಿದ್ದರಿಂದ ಸಭೆಗಳನ್ನು ನಡೆಸುವಂತಿಲ್ಲ. ಹಣಕಾಸಿನ ವ್ಯವಹಾರ ಸ್ಥಗಿತವಾಗಿರುವುದರಿಂದ ಆರ್ಥಿಕ ವ್ಯವಹಾರ ನಿಂತು ಹೋಗಲಿದೆ. ಅನೇಕ ಹೊಸ ಆದೇಶದಿಂದಾಗಿ ಗ್ರಾಮ ಪಂಚಾಯಿತಿ ಕಾರ್ಯಚಟುವಟಿಕೆಗಳು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕಿದೆ. ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೇಲುಸ್ತುವಾರಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿಯಾಗದಂತೆ ಕ್ರಮ ವಹಿಸುವುದು ಅಗತ್ಯವಾಗಿದೆ. ಈಗ ಜಾಹೀರಾತು. పడమర కొండల్లో వాలిన సూర్యుడా పగిలిన కోటలనే వదిలిన మారేడా. పడమర కొండల్లో వాలిన సూర్యుడా పగిలిన కోటలనే వదిలిన మారేడా. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ದಂಡಾಲಯ್ಯ ದಂಡಾಲಯ್ಯ ಮಾತೋನೇನು ఉండాలయ్య. ఏడుస్తారంట్రా? దేవుడు గుడివదిలి మనతో ఉండడానికి వస్తున్నారా? పండగ చేసుకోవాలరా? ಎಐಸಿಸಿ ಕಾರ್ಯದರ್ಶಿಗಳು ಹಾಗೂ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ NS ಬೋಸರಾಜ್ ರವರಿಗೆ 74ನೇ ಜನ್ಮದಿನದ ಶುಭಾಶಯಗಳು. ದಿನಾಂಕ 5/6/2020. ಶುಭ ಕೋರುವವರು ಗುಡ್ಸಿ ತಿಮ್ಮಾರೆಡ್ಡಿ, ವಾರ್ಡ್ ನಂಬರ್ 7. ಎಐಸಿಸಿ ಕಾರ್ಯದರ್ಶಿಗಳು ಹಾಗೂ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ NS ಬೋಸರಾಜ್ ರವರಿಗೆ 74ನೇ ಜನ್ಮದಿನದ ಶುಭಾಶಯಗಳು. ದಿನಾಂಕ 5/6/2020. ಶುಭ ಕೋರುವವರು ಗುಡ್ಸಿ ತಿಮ್ಮಾರೆಡ್ಡಿ, ವಾರ್ಡ್ ನಂಬರ್ 7. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ medium and CBSE students. 6th to 10th standard state English medium and CBSE students. Math, Science, Social Studies, English. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿವರೆಗೆ ಇಂಗ್ಲಿಷ್, ವಿಜ್ಞಾನ, ಗಣಿತ ವಿಷಯಗಳು ಬೋಧಿಸಲಾಗುತ್ತದೆ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ SSLC students in Kannada, English medium, May 10th to July 31st, 2020. Classes timing morning 7 AM to 12 PM.
Fees structure installment facility. Free demo classes 5 days. Subject Math, Science, English, Social Studies. Faculty MA, MCom, MSc, B.Ed, BE, MTech, BDS, BAMS, PhD. Extracurriculum, personality development. What next after SSLC? Competitive examination. For each batch, 100 students only. Visit Shreya Academy, Ullala Main Road, Moneshwara Nagar, Jnanajyoti Nagar, Bangalore. Contact 77604 78421, 77608 4621, 77604 62421. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program include spoken English assembly activity, rewards and recognition, conversations, Montessori methodology, bus facility from home, student teacher ratio 1:20. A group of John Milton Techno High School. For more details, please contact address Lingaskur Road near Old Check Post, Raichur. Mobile number 90351 29938 94495 43549. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0,
Sleepwell Comfort Cell Series 1.0, Sleepwell Comfort Cell Series 2.0. When you go to sleep, the comfort cells get to work. Sleepwell Restigold, Sleepwell Latex Plus, Sleepwell My Mattress, Sleepwell Umang, Sleepwell Back Support, Spenetic Air Luxury, Sleepwell My Pillows, Sleepwell Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. India's #1 preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Sri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit Sri Gnana Ganga High School, NGO Colony, Raichur. Mobile 9916941389. John Milton Techno High School, Nursery, LKG, UKG and First Standard to 10th Standard. Recognized by Government of Karnataka, State and CBSE's concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSC, a concept with difference. Features of our school: computer lab, digital room, science lab, library room, activity room, auditorium room and dance hall. Every 4th Saturday workshop. Techno curriculum activity based education. Music, yoga, art and craft, karate, burden free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact address Lingaspur Road, opposite Agriculture University, Raichur. Mobile number 90351 29938 96322 38227 94495 43549. Shreya Academy, Bangalore.
ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2021 ಎಸ್ಎಸ್ಎಲ್ಸಿ ವಿಷಯಗಳು ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್. ಕ್ರಾಶ್ ಕೋರ್ಸ್ ಸಬ್ಜೆಕ್ಟ್ಸ್ ಪಿಯುಸಿ ಸೈನ್ಸ್, ಪಿಯುಸಿ ಕಾಮರ್ಸ್, ಐಟಿಐ ಕೋರ್ಸಸ್, ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸಸ್, ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸಸ್. For these subjects, ₹1000 only for completion for courses. Visit Ullala Main Road, Moneshwar Nagar, Jnanajyoti Nagar, Bangalore. Contact 77604 78421, 77608 4621, 77604 62421. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಬೇಡಿಕೆ ಕುಸಿತ ಹಾಗೂ ತಾಂತ್ರಿಕ ಸಮಸ್ಯೆಯಿಂದ ಆರ್ಟಿಪಿಎಸ್ 6 ಘಟಕ, 800 ಮೇವೆ ವಿದ್ಯುತ್ ಉತ್ಪಾದಿಸುವ ಎರ್ಮರ್ ಸೂಪರ್ ಕ್ರಿಟಿಕಲ್ ಘಟಕ ಹಾಗೂ ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರದ 2 ಘಟಕಗಳು ಸ್ಥಗಿತಗೊಂಡಿದ್ದು, ಕಲ್ಲಿದ್ದಲು ಆಧಾರಿತ ಘಟಕಗಳಿಂದ ಉತ್ಪಾದನೆಯನ್ನು ಇಳಿಕೆ ಮಾಡಲಾಗಿದೆ. ಬೇಡಿಕೆ ಕುಸಿತ ಹಾಗೂ ತಾಂತ್ರಿಕ ಸಮಸ್ಯೆಯಿಂದ ಆರ್ಟಿಪಿಎಸ್ 6 ಘಟಕ, 800 ಮೇವೆ ವಿದ್ಯುತ್ ಉತ್ಪಾದಿಸುವ ಎರ್ಮರ್ ಸೂಪರ್ ಕ್ರಿಟಿಕಲ್ ಘಟಕ ಹಾಗೂ ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರದ 2 ಘಟಕಗಳು ಸ್ಥಗಿತಗೊಂಡಿದ್ದು, ಕಲ್ಲಿದ್ದಲು ಆಧಾರಿತ ಘಟಕಗಳಿಂದ ಉತ್ಪಾದನೆಯನ್ನು ಇಳಿಕೆ ಮಾಡಲಾಗಿದೆ. ಆರ್ಟಿಪಿಎಸ್ ಕೇಂದ್ರ 250 ಮೇವೆ ವಿದ್ಯುತ್ ಉತ್ಪಾದಿಸುವ 8ನೇ ಘಟಕ ಜನರೇಟರ್ ಸಮಸ್ಯೆಯಿಂದ ಸ್ಥಗಿತಗೊಂಡಿದೆ. ಉಳಿದ 210 ಮೇವೆ ವಿದ್ಯುತ್ ಉತ್ಪಾದಿಸುವ 5 ಘಟಕಗಳನ್ನು ವಿದ್ಯುತ್ ಬೇಡಿಕೆ ಕುಸಿತದಿಂದ ಸ್ಥಗಿತಗೊಳಿಸಲಾಗಿದೆ. 1 ಮತ್ತು 5ನೇ ಘಟಕದಿಂದ ಮಾತ್ರ ವಿದ್ಯುತ್ ಉತ್ಪಾದಿಸಲಾಗುತ್ತಿದ್ದು, ಉತ್ಪಾದನೆ ಗಣನೀಯವಾಗಿ ಇಳಿಕೆಯಾಗಿದೆ. ಎರ್ಮರ್ ಸೂಪರ್ ಕ್ರಿಟಿಕಲ್ ಘಟಕದಲ್ಲಿಯೂ ಸಮಸ್ಯೆಯಾಗಿದ್ದು, 800 ಮೇವೆ ವಿದ್ಯುತ್ ಉತ್ಪಾದಿಸುವ ಘಟಕ ನಿಲುಗಡೆಗೊಳಿಸಲಾಗಿದೆ. ಅದೇ ರೀತಿ ಬಳ್ಳಾರಿ ಎಲ್ಲ ಘಟಕಗಳು ಸ್ಥಗಿತಗೊಂಡಿವೆ. ಪವನ್ ಹಾಗೂ ಸೋಲಾರ್ ಘಟಕಗಳಿಂದ ಲಭ್ಯವಾಗುತ್ತಿರುವ ವಿದ್ಯುತ್ ಬಳಕೆ ಪ್ರಮಾಣ ಹೆಚ್ಚಿಸಿದ್ದು, ಶಾಖೋತ್ಪನ್ನ ಕೇಂದ್ರಗಳ ಬೇಡಿಕೆಯನ್ನು ಇಳಿಸಲಾಗಿದೆ. ರಾಜ್ಯದಲ್ಲಿ ಎಲ್ಲ ಮೂಲಗಳಿಂದ 11,000 ಮೇವೆ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದಲ್ಲಿ ಶಾಖೋತ್ಪನ್ನ, ಜಲಧಾರಿತ ಘಟಕಗಳು ಸೇರಿದಂತೆ 900 ಮೇವೆ ಮಾತ್ರ ಉತ್ಪಾದನೆ ಮಾಡಲಾಗುತ್ತಿದೆ. ಉಳಿದ ವಿದ್ಯುತ್ ಪರ್ಯಾಯ ಇಂಧನ ಬಳಕೆ ಮಾಡಲಾಗುತ್ತಿದೆ. ನಗರದ ಸಿಯಾತಲ ಬಡಾವಣೆ ಪಕ್ಕದಲ್ಲಿರುವ ನ್ಯೂ ಅಮೃತ ಆಸ್ಪತ್ರೆಯ ಎದುರುಗಡೆ 16 ವರ್ಷಗಳಿಂದ ವಾಸ ಮಾಡುತ್ತಿರುವ ಮೇದಾರ ಸಮುದಾಯ ಕುಟುಂಬಗಳಿಗೆ ನಿವೇಶನ ನೀಡುವಂತೆ ನಿವಾಸಿಗಳು ಮನವಿ ಮಾಡಿದ್ದಾರೆ. ನಗರದ ಸಿಯಾತಲ ಬಡಾವಣೆ ಪಕ್ಕದಲ್ಲಿರುವ ನ್ಯೂ ಅಮೃತ ಆಸ್ಪತ್ರೆಯ ಎದುರುಗಡೆ 16 ವರ್ಷಗಳಿಂದ ವಾಸ ಮಾಡುತ್ತಿರುವ ಮೇದಾರ್ ಸಮುದಾಯ ಕುಟುಂಬಗಳಿಗೆ ನಿವೇಶನ ನೀಡುವಂತೆ ನಿವಾಸಿಗಳು ಮನವಿ ಮಾಡಿದ್ದಾರೆ. ಸರ್ವೆ ನಂಬರ್ 926ರಲ್ಲಿ 6 ಎಕರೆ ಭೂಮಿಯನ್ನು ನಿವೇಶನ ಹಂಚಿಕೆ ಮಾಡಿ ಸೂರು ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಸರ್ವೆ ನಂಬರ್ 928ರಲ್ಲಿ ಇರುವ 67.19 ಎಕರೆ ಭೂಮಿಯಲ್ಲಿ 6 ಎಕರೆ ಪ್ರದೇಶವನ್ನು ಆಶ್ರಯ ಯೋಜನೆಯಡಿ ವಸತಿ ವಿನ್ಯಾಸಕ್ಕೆ ಅನುಮೋದನೆ ನೀಡಲಾಗಿದೆ. 230 ನಿವೇಶಗಳನ್ನಾಗಿಸಲು ಜಿಲ್ಲಾಧಿಕಾರಿಗಳು ಅನುಮೋದನೆ ನೀಡಿದ್ದಾರೆ. ಆದರೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಜಿಲ್ಲಾಧಿಕಾರಿಗಳಿಗೂ ಅನೇಕ ಬಾರಿ ಮನವಿ ನೀಡಿ ಮೇದಾರ ಕುಟುಂಬದ ನಿವಾಸಿಗಳಿಗೆ ಹಂಚಿಕೆ ಮಾಡುವಂತೆ ಮನವಿ ಮಾಡಲಾಗಿದೆ. ಆದರೂ ಯಾವುದೇ ಪ್ರಗತಿ ಕಾಣುತ್ತಿಲ್ಲ. ರಾಜ್ ಕಾಲುವೆ ಬಳಿ 45 ಕುಟುಂಬಗಳು ವಾಸ ಮಾಡುತ್ತಿದ್ದು, ಬಿದಿರು ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದು, ಸಂಕಷ್ಟದಲ್ಲಿ ಸಿಲುಕಿರುವುದರಿಂದ ವಸತಿ ವ್ಯವಸ್ಥೆ ಮಾಡುವಂತೆ ನಿವಾಸಿಗಳು ಅಂಗಲಾಚಿ ಮನವಿ ಮಾಡಿದ್ದಾರೆ. ಎಸ್ಟಿ ವರ್ಗದಲ್ಲಿ ಮೇದಾರ ಸಮುದಾಯವನ್ನು ಸೇರ್ಪಡೆ ಮಾಡಲಾಗಿದೆ. ಆದರೆ ಬಂಬು, ಬಿದಿರು ವ್ಯಾಪಾರ ಕುಸಿದು ಹೋಗಿದ್ದರಿಂದ ನಿತ್ಯದ ಜೀವನ ಮಾಡುವ ಸ್ಥಿತಿ ಇದೆ. ಈ ಮಧ್ಯೆ ಕೆಲವರು ತೆರವುಗೊಳಿಸಲು ಪ್ರಯತ್ನ ಮಾಡುತ್ತಿರುವುದು ಆತಂಕಕಾರಿಯಾಗಿದೆ. ಸೂರಿಲ್ಲದೆ ಅಲೆಮಾರಿಗಳಾಗಿ ಜೀವನ ನಡೆಸುತ್ತಿರುವ ಇಲ್ಲಿ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಲು ತ್ವರಿತ ನಿರ್ಧಾರ ಕೈಗೊಳ್ಳಬೇಕೆಂದು ನಿವಾಸಿಗಳು ಮನವಿ ಮಾಡಿದ್ದಾರೆ. ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಎಸ್ಡಿಎ ಆಗಿ ಕಾರ್ಯನಿರ್ವಹಿಸುತ್ತಿರುವವರು ಜಿಲ್ಲಾ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಮತ್ತು ಅನುದಾನ ದುರುಪಯೋಗ ಪಡಿಸಿಕೊಂಡಿರುವ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಹೋರಾಟ ಸಮಿತಿ ಜಂಟಿಯಾಗಿ ಒತ್ತಾಯಿಸಿದೆ. ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಎಸ್ಡಿಎ ಆಗಿ ಕಾರ್ಯನಿರ್ವಹಿಸುತ್ತಿರುವವರು ಜಿಲ್ಲಾ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಮತ್ತು ಅನುದಾನ ದುರುಪಯೋಗ ಪಡಿಸಿಕೊಂಡಿರುವ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಹೋರಾಟ ಸಮಿತಿ ಜಂಟಿಯಾಗಿ ಒತ್ತಾಯಿಸಿದೆ. ಈ ಸಂಬಂಧ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮನವಿ ಸಲ್ಲಿಸಿ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರಾಜೀವ್ HG ಅವರು ಅನುದಾನವನ್ನು ದುರುಪಯೋಗ ಪಡೆದುಕೊಂಡಿದ್ದಾರೆ. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 2016ರಲ್ಲಿ 409ರ IPC ರನ್ವಯ 4 ವರ್ಷ
ಕಾರಾಗೃಹ ಶಿಕ್ಷೆ ಹಾಗೂ 6,000 ದಂಡ ವಿಧಿಸಿದ್ದಾರೆ ಮತ್ತು 5 ಲಕ್ಷ ಹಣ ದುರುಪಯೋಗ ಪಡಿಸಿಕೊಂಡಿರುವುದಕ್ಕೆ 1 ಲಕ್ಷ ಹಣವನ್ನು ಬಡ್ಡಿ ಸಮೇತ ಸರ್ಕಾರಕ್ಕೆ ಪಾವತಿಸಬೇಕೆಂದು ಆದೇಶಿಸಿ ಕರ್ತವ್ಯದಿಂದ ವಜಾಗೊಳಿಸಲಾಗಿದೆ. ಆದರೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಆಶ್ಚರ್ಯ ಸಂಗತಿ. ಕೂಡಲೇ ಇವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಇಮ್ರಾನ್ ಬಡೇಸಾಬ್ ನಾಗರಾಜ್ ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾರ್ಡ್ ನಂಬರ್ 17ರಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಟಿ ರಸ್ತೆ ಚರಂಡಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಮುಂದಿನ ತಿಂಗಳು ನಿರಂತರ ಕಾಮಗಾರಿಗಳಿಗೆ ಚಾಲನೆ ಭರವಸೆ. ವಾರ್ಡ್ ನಂಬರ್ 7ರಲ್ಲಿ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹುಟ್ಟುಹಬ್ಬದ ಅಂಗವಾಗಿ ಆಹಾರ ಕಿಟ್ ಸೀರೆ ವಿತರಣೆ. ಅವಧಿ ಪೂರ್ಣಗೊಂಡ ಗ್ರಾಮ ಪಂಚಾಯಿತಿಗಳ ಹಣಕಾಸು ವ್ಯವಹಾರ ಸ್ಥಗಿತಕ್ಕೆ ಸರ್ಕಾರ ಸೂಚನೆ. ಇಕ್ಕಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯ. ಆರ್ಟಿಪಿಎಸ್ 6 ಘಟಕ, ವೈಟಿಪಿಎಸ್ 1ನೇ ಘಟಕ ಸ್ಥಗಿತ. ವಿದ್ಯುತ್ ಉತ್ಪಾದನೆಯಲ್ಲಿ ಇಳಿಕೆ. ಮೇದಾರ ಸಮುದಾಯ ಜನರಿಗೆ ನಿವೇಶನ ನೀಡಲು ನಿವಾಸಿಗಳ ಮನವಿ. ಮತ್ತು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಕರ್ತವ್ಯಕ್ಕೆ ಹಾಜರು, ಕ್ರಮಕ್ಕೆ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ಎಐಸಿಸಿ ಕಾರ್ಯದರ್ಶಿಗಳು ಹಾಗೂ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ರವರಿಗೆ 74ನೇ ಜನ್ಮದಿನದ ಶುಭಾಶಯಗಳು. ದಿನಾಂಕ 5/6/2020. ಶುಭ ಕೋರುವವರು ಗುಡ್ಸಿ ತಿಮ್ಮಾರೆಡ್ಡಿ, ವಾರ್ಡ್ ನಂಬರ್ 7. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2020 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಲ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ AC ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, LKG and UKG. ಲಿಂಗಸ್ಕೂರ್ ರೋಡ್ near Old Check Post, Raichur. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. The next gen preschool. Eurokids, India's next gen preschool, making learning fun. Shri Gnana Ganga Pre-Primary, Primary and High School, English Medium. Shri Gnana Ganga High School, NGO Colony, Raichur. John Milton Techno High School, Nursery, LKG, UKG and First Standard to 10th Standard. Address Lingaskur Road, opposite Agriculture University, Raichur. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು.